ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಆದಿ ಕೊಟ್ಟಂತಹ 25 ಲಕ್ಷ ರೂಪಾಯಿ ಕಾಣೆ ಆಗಿದೆ. ಹಾಗಿದ್ರೆ ಕದ್ದಿದ್ದು ಯಾರು? ಆದಿ ಕೆಂಡ ಆಗಿದ್ದು ಯಾಕೆ? ಏನಾಯಿತು, ಏನು ಕತೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಆದೀಶ್ವರ್ ಪೊಲೀಸ್ ಸ್ಟೇಷನ್ಗೆ ಹೋಗಿದೆ ಭಾಗ್ಯಲನ್ನು ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಸೂತು ತನ್ನ ಇನ್ಫ್ಲೂಯೆನ್ಸನ್ನು ಯೂಸ್ ಮಾಡಿಕೊಂಡು ಕಮಿಷನನ್ನು ಕರೆಸಿ ಇನ್ಸ್ಪೆಕ್ಟರ್ನ ತರಾಟೆಗೆ ತಗೋತಾರೆ. ಇದ್ರ ಮುಖಾಂತರ ಆದಿ ಯಾರು ಅನ್ನೋದು ಇನ್ಸ್ಪೆಕ್ಟರ್ಗೆ ಗೊತ್ತಾಗುತ್ತೆ. ಅವರ ಬಿಡುಗಡೆ ಕೂಡ ಆಗುತ್ತೆ. ಅತ್ತ ಕಡೆ ಆದೀಶ್ವರ್ ಮೇಲೆ ಕಂಪ್ಲೇಂಟ್ ಕೊಟ್ಟಂತಹ ಲೇಡಿಗೆ ಅವರ ಚಿನ್ನದ ಅಂದರೆ ಡೈಮಂಡ್ ನಕ್ಲೇಸ್ ಸಿಕ್ಕಿ ಬಿಡುತ್ತೆ. ತನ್ನಿಂದ ತಪ್ಪಾಗಿದೆ ಅಂತ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟನ್ನು ವಾಪಸ್ ತಗೋತಿದ್ದಾರೆ. ಇದರ ನಡುವೆ ಆದಿ ತುಂಬ ಬೆಚ್ಚನ್ ಮಾಡ್ಕೊಂಡಿದ್ದಾರೆ. ಇವತ್ತು ಭಾಗ್ಯ ಈ ರೀತಿಯಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ ನಾನು ಕಾರಣ ಆದ ಅಂತ. ಆದರೆ ಇಲ್ಲಿ ಭಾಗ್ಯ ಮಾತ್ರ ನಿಮ್ದೇನು ತಪ್ಪಿಲ್ಲ ಅಂತ ನನಗೆ ಗೊತ್ತಿತ್ತು, ಏನು ಮಿಸ್ಕನ್ಸೆಪ್ಷನಲ್ಲಿ ಆಗಿದೆ ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ಆದಿ ಅವರು ಈ ಪರಿಸ್ಥಿತಿಯಲ್ಲಿ ಇರೋದಕ್ಕೆ ನಾನು ಕಾರಣ ಆಗ್ಬಿಟ್ಟೆ, ಅವತ್ತು ನಾನು ಹಠ ಮಾಡಬಾರ್ದಿತ್ತು ಅಂತ ಭಾಗ್ಯ ಅನ್ಕೋತಿದ್ದಾರೆ. ಭಾಗ್ಯಗೆ ನನ್ನಿಂದ ತೊಂದರೆ ಆಯಿತು ಅಂತ ಆದೀಶ್ವರ್ ಅನ್ಕೋತಿದ್ದಾರೆ. ತದನಂತರ ಈತ ಕಡೆ ತನ್ವಿ ಅಂತೂ ಸಸ್ಪೆಂಡ್ ಆಗಿರೋದ್ರಿಂದ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದಾಳೆ. ಅಮ್ಮನ ಹತ್ರ ಹೇಳೋಕ್ಕಾಗಲ್ಲ, ಇನ್ನಿರೋದೇ ಅಪ್ಪನ ಹತ್ರನೇ ಹೇಳೋಣ ಅಂತ ಅನ್ಕೋತಿದ್ದಾಳೆ. ಇದ್ರ ನಡುವೆ ಇಲ್ಲಿ ಧರ್ಮ ಅಂಕಲ್, ಕುಸ್ಮಾ ಆಂಟಿ, ಸುನಂದ ಎಲ್ಲರೂ ಕೂಡ ಭಾಗ್ಯ ಇನ್ನೂ ಬರಲಿಲ್ವಲ್ಲ ಅಂತ ಅಂದ್ಕೊಂಡು ಗಾಬರಿ ಆಗಿರ್ತಾರೆ. ಆದೀಶ್ವರ್ ಕರ್ಕೊಂಡು ಬರ್ತಾನೆ ಅನ್ನೋ ನಂಬಿಕೆ ಕುಸ್ಮಾ ಅವ್ರಿಗೆ ಇರುತ್ತೆ. ಅದೇ ರೀತಿಯಾಗಿ ಆದೀಶ್ವರ್ ಕರ್ಕೊಂಡು ಬರ್ತಾರೆ ಭಾಗ್ಯನ. ಈ ಕಡೆ ಆದೀಶ್ವರ್ ಕ್ಷಮೆ ಕೇಳ್ತಾರೆ ಕೈ ಮುಗ್ದು. ಅಯ್ಯೋ ಅದರಲ್ಲಿ ಏನಪ್ಪ, ನಿನ್ನ ತಪ್ಪೇನೂ ಇಲ್ಲ ಬಿಡು ಅಂತ ಹೇಳ್ತಾರೆ. ಆ ಕಡೆ ಕನ್ನಿಕಾ ಕಮಿಷನ್ ಹೊಡೆಯೋದ್ರಲ್ಲಿ ಜೋರಾಗಿದ್ದಾಳೆ. ಇತ್ತ ಕಡೆ ಆದೀಶ್ವರ ಖಂಡಿತವಾಗ್ಲೂ ನನ್ನನ್ನು ಕ್ಷಮಿಸ್ಬಿಡಿ, ನನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು, ಅಂದರೆ ನಿಮ್ಮಿಂದ ಏನೂ ತಪ್ಪಾಗಿಲ್ಲ, ನಿಜವಾಗ್ಲೂ ನನ್ನ ಸೋಲನ್ನು ನಾನು ಒಪ್ಕೋತೀನಿ, ದುಡ್ಡನ್ನು ಇಟ್ಕೋತೀನಿ ಅಂತ ಹೇಳ್ತಾರೆ. ನಿನ್ನ ಕೈಯಾರೆ ನೀನೇ ಕೊಡಪ್ಪ ಅಂತ ಧರ್ಮ ಅಂಕಲ್ ಬ್ರೀಫ್ ಕೇಸ್ ತೊಗೊಂಡು ಬರ್ತಾರೆ. ಬಟ್ ಬ್ರೀಫ್ ಕೇಸ್ ಓಪನ್ ಮಾಡಿ ನೋಡಿದ್ರೆ 25 ಲಕ್ಷ ರೂಪಾಯಿ ಇಲ್ಲ. ಎಲ್ರಿಗೂ ಬಿಗ್ ಶಾಕ್ ಆಗ್ತದೆ. ಹಾಗಿದ್ರೆ ಇದನ್ನು ಯಾರು ಕದಿಸಿರ್ಬೋದು? ನಿಜವಾಗ್ಲೂ ಕನಿಕಾನೇ ತನ್ನ ಕಡೆ ಹುಡುಗನ ಬಿಟ್ಟು 25 ಲಕ್ಷ ರೂಪಾಯಿ ಕದ್ದಿರೋ ಚಾನ್ಸಸ್ ಇದೆ. ಹಾಗಿದ್ರೆ ಆ ವಿಷಯ ಆದೀಶ್ವರ್ ಭಾಗ್ಯಗೆ ಗೊತ್ತಾಗುತ್ತಾ? ಕದ್ದಿರೋ ಕಳ್ಳಿ ಕನಿಕಾಗೆ ಸಖತ್ ಪಾಠವನ್ನು ಕಲಿಸ್ತಾರೆ. ಇಬ್ರು ಕೂಡ ಸೇರಿಕೊಂಡು ಯಾವ ರೀತಿ ಆಗಿರುತ್ತೆ ಸಂಚಿಕೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.